ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್ ಶ್ರೀಮತಿ ನವೀನ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮರಿಬೇಡಿ. ಹಾಗೆಯೇ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಮಸ್ತೆ. ಆ್ಯಕ್ಚುಲಿ ಇವತ್ತು ಪೂಜೆ ಎಲ್ಲ ಮುಗೀತು. ಆ್ಯಕ್ಚುಲಿ ಯಾವತ್ತೂ ಇಷ್ಟೊತ್ತಿಗೆ ಪೂಜೆ ಮುಗ್ದಿರುತ್ತೆ. ಇವಾಗ ನಾನು ಪೂಜೆ ಎಲ್ಲ ಮುಗಿಸಿ, ಮನೆ ಕೆಲಸ ಮುಗಿಸಿ, ದೀಕ್ಷನ ಕಾಲೇಜ್ಗೆ ಹೋಗಬೇಕಾಗಿತ್ತು. ಏನಕ್ಕಂದರೆ ಅವ್ರದ್ದು ಪೇರೆಂಟ್ಸ್ ಮೀಟಿಂಗ್ ಇತ್ತು ಇವತ್ತು, ಟೀಚರ್ಸ್ ಪೇರೆಂಟ್ಸ್ ಮೀಟಿಂಗು. ಬಟ್ ಹೋಗೋದು ಬೇಡ, ಯಾಕಂದರೆ ಬೇರೆ ರೀಸನ್ ಇದೆ. ನಾನು ಬೇರೆ ಎಲ್ಲಿಗೋ ಹೋಗಬೇಕಾಗಿತ್ತು. ಮತ್ತು ದೀಕ್ಷಾ ಕೂಡ ಫೋನ್ ಮಾಡಿದ್ಲು, ಬೇಡ ಅಮ್ಮ ನೀವೇನು ಇವಾಗ ಬರೋದು ಬೇಡ, ನೆಕ್ಸ್ಟ್ ವೀಕಲ್ಲಿ ಬರೆಯೋರಂತೆ ಅಂತ ಹೇಳಿದ್ಲು. ಅದಕ್ಕೋಸ್ಕರ ಪರವಾಗಿಲ್ಲಪ್ಪ, ತುಂಬ ಥ್ಯಾಂಕ್ಸ್. ಯಾಕಂದರೆ ತುಂಬ ಕೆಲಸ ಆಯಿತು ನನಗೆ. ಏನಕ್ಕೆ ಅಷ್ಟೊಂದು ಕೆಲಸ ಅಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತು ನಾನು ನಮ್ಮ ಅಕ್ಕನ ಮನೆಗೆ ಹೋಗ್ತಾಯಿದ್ದೀನಿ. ಅದಕ್ಕೋಸ್ಕರ ಮನೇಲಿ ಒಂದಷ್ಟು ಕೆಲಸಗಳೆಲ್ಲ ಮುಗಿಸಿ ಹೋಗೋಣ ಅಂದ್ಬಿಟ್ಟು, ನಮ್ಮ ಥರ ಹೌಸ್ ವೈಫ್ಗಳಿರ್ತೀವಲ್ಲ, ಯಪ್ಪ ಎಲ್ಲಾದರೂ ಹೋಗೋದಿದ್ರೆ ಸಿಕ್ಕಾಬಟ್ಟೆ ಹಾರಿಬಲ್ ವಿಚಾರ. ಅಂಥ ದಿನಗಳು ಬಂದ್ಬಿಡ್ತು ಅಂದರೆ ಮನೇಲಿ ಎಲ್ಲ ನಿಭಾಯಿಸ್ಕೊಂಡು ಪ್ರತಿಯೊಂದನ್ನು ಎತ್ತಿ ಕಟ್ಟಿ ಮಡಗಿ ಹೋಗಬೇಕು ಅನ್ನೋಷ್ಟೊತ್ತಿಗೆ ಹೋಗೋದೇ ಬೇಡಪ್ಪ ಅನ್ನೋಷ್ಟು ಬೇಜಾರಾಗ್ಬಿಟ್ಟಿರ್ತದೆ ಅಲ್ವಾ? ನನಗಂತೂ ಅದೇ ಥರನೇ ಅನಿಸೋದು. ಇವತ್ತು ಬೆಳಿಗ್ಗೆ 4 ಗಂಟೆಗೆ ಎದ್ದಿದ್ದೀನಿ. ಓಕೆನಾ? 4 ಗಂಟೆಗೆ ಎದ್ದು ಮನೇಲಿ ಅಡುಗೆ ಮಾಡಿ, ಚಪಾತಿ ಮತ್ತು ಟೊಮೊಟೊ ಪಲ್ಯ, ಸಾಂಬಾರು, ಅನ್ನ, ಮುದ್ದೆ, ಮನೆಯವ್ರಿಗೆ ನಾಳೆಗೆ ಚಿತ್ರಾನ್ನದ ಸ್ವಲ್ಪ ಹುಳಿ ಮಾಡಿಕೊಟ್ಟು ಎಲ್ಲ ಮಾಡಿದ್ದೀನಿ. ಅಂದರೂ ನನ್ನ ಕೆಲಸ ಮುಗ್ದಿಲ್ಲ. ಮನೆ ಕೆಲಸ ಮುಗಿಸಿ ಇವಾಗ ರೆಡಿ ಆಗ್ತಿದ್ದೆ. ತಿಂಡಿ ತಿನ್ನಬೇಕು. ತಿಂಡಿ ತಿನ್ನೋದೇ ಬೇಡ, ಕಾಲೇಜ್ಗೆ ಹೊಟ್ಟೋಗ್ಬೇಡ ಅಂತ ಅಂದ್ಕೊಂಡಿದ್ದೆ. ಅಷ್ಟೊಂದು ದೀಕ್ಷಾ ಫೋನ್ ಮಾಡಿದ್ಲು. ಸರಿನಪ್ಪ ಅಂತ ಪೂಜೆ ಎಲ್ಲ ಮುಗಿಸಿ ಈಗ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಲಾಗ್ ನೋಡ್ತಾ ಇರಿ, ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಇವಾಗ ಸದ್ಯಕ್ಕೆ ನಾನು ಏನೇನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಅದಾದಮೇಲೆ ತಿಂಡಿ ತಿನ್ನೋ ಟೈಮ್ ನಿಮ್ದಾಯ್ತಾ? ತಿಂಡಿ ಇರೋದು, ತಿಂಡಿ ಕಾಫಿ ಎಲ್ಲ ಆಯಿತಾ? ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ವಿಡಿಯೋ ಅಂತೂ ರೆಡಿ ಇರುತ್ತೆ. ವಿಡಿಯೋ ಲೇಟ್ ಆದ್ರೂ ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ಳದೆ ನನ್ನ ವೀಡಿಯೋಸ್ ಎಲ್ಲ ನೀವು ನೋಡ್ತೀರಿ ಅಂತ ಭರವಸೆ ಇಟ್ಕೊಂಡು ನಾನು ವೀಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಮದುವೆ ಮನೆ ಅಂತ ಹೇಳೋದ್ನಲ್ಲ, ಮದುವೆ ಮನೆಯಲ್ಲೂ ಕೂಡ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡ್ಕೊಳ್ಳೋಣ. ಹೋಗಿ ಮತ್ತೆ ನಾಳೆ ವಾಪಸ್ ಬರಬೇಕು. ನಾಳೆ ಏನಕ್ಕಂದರೆ ನಾಳೆ ಇನ್ನೊಂದು ಮದುವೆದು ರಿಸೆಪ್ಷನ್ ಇದೆ. ನಮ್ಮ ಮನೆಯವ್ರ ಕಡೆದು, ಇದು ನನ್ನ ಕಡೆದು, ನಮ್ಮ ಮನೆಯವ್ರ ಕಡೆದು. ಸೊ ಎಲ್ಲನೂ ಮೇಂಟೈನ್ ಮಾಡಬೇಕಲ್ವಾ? ಇವತ್ತು ಸಂಜೆ ಹೊರಟು ನೆಕ್ಸ್ಟು ನಾಳೆ ಮತ್ತೆ ಬರ್ತೀನಿ. ನೋಡೋಣ ಅದೆಷ್ಟು ಓಡಾಡ್ತೀನೋ, ಅದೆಷ್ಟು ಸ್ಟ್ರೈನ್ ಆಗ್ತೀನೋ ಅಂತ. ಮತ್ತು ನಮ್ಮ ಮನೆಗೆ ಒಬ್ಬರು ಇವತ್ತು ಗೆಸ್ಟು ಬರ್ತಿದ್ದಾರೆ. ಗೆಸ್ಟ್ ಯಾರು ಏನು ಅಂತ ನೋಡ್ತಾ ಇರಿ. ವಿಡಿಯೋನ ಕಂಟಿನ್ಯೂಸ್ಲಿ ನೋಡಿ, ಸಂಪೂರ್ಣವಾಗಿ ನೋಡಬೇಕು. ಯಾರು ಸ್ಕಿಪ್ ಮಾಡೋದೆಲ್ಲ ಮಾಡಬಾರ್ದು. ಓಕೆನಾ? ಬನ್ನಿ ಇವಾಗ ಅಡುಗೆ ಏನೇನು ಮಾಡಿದ್ದೀನಿ ಅಂತ ನೋಡೋಣ. ಬೆಳಿಗ್ಗೆ ಚಪಾತಿ ಮಾಡಿದ್ದೆ. ಮನೆಯವ್ರಿಗೆ ಚಪಾತಿ ಕೊಡಲೇಬೇಕು, ಅದಕ್ಕೋಸ್ಕರ ಚಪಾತಿ, ನೆಕ್ಸ್ಟು ರೈಸು, ನೆಕ್ಸ್ಟು ಸಾಂಬಾರು, ಬೇಳೆ ತರಕಾರಿ ಹಾಕಿ ಸಾಂಬಾರು ಮಾಡಿಟ್ಟಿದ್ದೀನಿ. ನಾವು ಮನೇಲಿ ಇಲ್ಲ ಅಂದರೆ ನಾವು ಬರೋವರೆಗೆ ಆಗೋವಷ್ಟು ನಾವು ಅಡುಗೆ ಮಾಡಿ ಇಡಲೇಬೇಕು. ಚಪಾತಿಗೆ ಟೊಮೊಟೊ ಪಲ್ಯ ಮಾಡಿದ್ದೆ. ನೆಕ್ಸ್ಟು ರಾತ್ರಿ ಆ್ಯಕ್ಚುಲಿ ಉಪ್ಪಿಟ್ಟು ಮಾಡಿದ್ದೆ, ಇನ್ನು ಸ್ವಲ್ಪ ಹಾಗೆ ಉಳ್ದೈತೆ. ಈಗ ಬೆಳಿಗ್ಗೆ ನನಗಿದೆ ತಿಂಡಿ ತಿನ್ಕೊಬಿಡ್ತೀನಿ ಇದೆಲ್ಲ, ಯಾಕಂದರೆ ವೇಸ್ಟ್ ಮಾಡಬಾರ್ದಲ್ವ. ನೆಕ್ಸ್ಟು ಮುದ್ದೆ. ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರ್ತಾರಲ್ಲ, ಅವ್ರಿಗೂ ಆಗುತ್ತೆ ಅಂತ 2 ಮುದ್ದೆ ಮಾಡಿಟ್ಟಿದ್ದೀನಿ. ನಾನೀಗ ಸ್ವಲ್ಪ ಮುದ್ದೆ ಮತ್ತು ಉಪ್ಪಿಟ್ಟು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಬೆಳಿಗ್ಗೆನೇ ಇಷ್ಟು ಕೆಲಸ ಮಾಡಲೇಬೇಕು. ಅಟ್ ಎನಿ ಕಾಸ್ಟ್ ಇಷ್ಟಂತೂ ಅಡುಗೆ ಆಗಬೇಕು. ಅದ್ರ ಜೊತೆಗೆ ಸ್ವಲ್ಪ ಈ ಥರ ಈರುಳ್ಳಿ ಹಾಕಿ ಮನೆಯವ್ರಿಗೆ ಅಂತ ನಾಳೆ ಬೆಳಿಗ್ಗೆಗೆ ಅಂದ್ಬಿಟ್ಟು ಸ್ವಲ್ಪ ಚಿತ್ರಾನ್ನದ ಹುಳಿ ಮಾಡಿಕೊಟ್ಟೆ. ಇಲ್ಲಿ ಮಕ್ಳಿಗೂ ಆಗುತ್ತೆ ಅಂದ್ಬಿಟ್ಟು ಉಳ್ಕೊಂಡಿದ್ದು ಇಷ್ಟೇ. ಅವ್ರೊಬ್ರಿಗೆ ಹಾಕ್ಬಿಟ್ಟು ಇಷ್ಟು ಇಟ್ಟಿದ್ದೀನಿ. ಇನ್ನು ನಾಳೆ ನನ್ನ ಮಕ್ಕಳದೇ ಮನೆಯಲ್ಲಿ ಸಂಭ್ರಮ ಹೇಗಿರುತ್ತೆ ಏನು ನೋಡೋಣ. ನಮ್ಮ ಮನೆಗೆ ಬರ್ತಾರಲ್ಲ ಗೆಸ್ಟು, ಅವರಿಗೋಸ್ಕರನೇ ಬರ್ತಿರೋದು, ನನ್ನ ಮಕ್ಕಳಿಗೋಸ್ಕರ. ಅವ್ರ ಜೊತೆಲೆಲ್ಲ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ ನೋಡ್ತಾ ಇರಿ. ವಿಡಿಯೋನ ಗೊತ್ತಾಗುತ್ತೆ. ಓಕೆನಾ? ಇವರೇ ನೋಡಿ ನಮ್ಮ ಗೆಸ್ಟ್ ಬರ್ತಾರೆ ಅಂತ ಆವಾಗಲೇ ಹೇಳಿದ್ನಲ್ಲ, ನಮ್ಮ ಅಜ್ಜಿ, ನಮ್ಮ ಶಿವಮ್ಮ, ನಮ್ಮ ಮಕ್ಕಳು ನೋಡ್ಕೊಳಕ್ಕೆ ಬಂದಿದ್ದಾರೆ. ಹೇಳು ಶಿವಮ್ಮ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದೆಯಮ್ಮ? ವಿಡಿಯೋಗಳೆಲ್ಲ ನೋಡ್ತಾ ಇದೆಯಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಕೇಳು. ಚೆನ್ನಾಗಿದ್ದೀರಾ ಅಂತ ಕೇಳು. ಎಲ್ಲ ನೋಡ್ತಾ ಇರೋರೆಲ್ಲ ಚೆನ್ನಾಗಿದ್ದೀರಾ ಅಂತ. ಈಗ ಬಂದವ್ರೆ, ಒಂಚೂರು ವಿಚಾರಿಸ್ಕೊಳ್ಳೋಣ. ಕಾಫಿ, ಟೀ, ಊಟನ ಆಮೇಲೆ ಮುಂದುವರ್ಸೋಣ. ಹೆಲೋ, ಎಲ್ರಿಗೂ ನಮಸ್ತೆ. ಮತ್ತೇ ಇವಾಗ ನಾನು ಹೊರಡ್ತಾ ಇದ್ದೀನಿ ನಮ್ಮ ಅಕ್ಕನ ಮನೆಗೆ. ಬನ್ನಿ ನಮ್ಮ ಅಕ್ಕನ ಮನೆಗೆ ಹೋಗೋಣ. ಅದ್ರ ಜೊತೆಗೆ ನಮ್ಮ ಅಜ್ಜಿ ನೋಡಿ ಇಲ್ಲೇ ಇದ್ದಾರೆ. ನನ್ನ ಮಕ್ಕಳಿಗೆ ಕಂಪ್ನಿ ಕೊಡೋಕೆ ಬಂದಿರೋದು. ಬರಲಿ ತಾಡಿರೆ ಅವರು. ಹೋಗ್ಬರ್ನಾ?
ಹೋಗ್ಬಿಟ್ಟು ನನ್ನ ಮಕ್ಳೆಲ್ಲ ಹುಷಾರು, ಸೇಮಾಗಿ ಹೋಗು, ಸೇಮಾಗಿ ಹೋಗ್ಬಿಟ್ಟು ಸೇಮಾಗಿ ಬಾ. ನನ್ನ ಮಕ್ಳೆಲ್ಲ ಹುಷಾರು, ನೀನು ಹುಷಾರು, ಮಾತಾಡ್ತಾ ಇರೋ, ಏನಾರು ಇದ್ರೆ ಫೋನ್ ಮಾಡು. ಆಯ್ತು ಆಯ್ತು ಆಯ್ತು. ಇವಾಗ ಹೋಗೋಣ, ನಮ್ಮ ಅಕ್ಕನ ಮನೆಗೆ ಹೋಗೋಣ, ಅಲ್ಲಿ ಅವ್ರನ್ನೆಲ್ಲ ಮೀಟ್ ಮಾಡೋಣ. ನಮ್ಮಮ್ಮ ಕಾಯ್ತಾ ಇದಾರೆ ಅಲ್ಲಿ, ಕಾಯ್ತಾ ಇರ್ಲಿ ನೋಡಿ, ಸ್ವಲ್ಪ ಲೇಟ್ ಆಗೋಯ್ತು. ನಮ್ಮಮ್ಮ ಜಾಸ್ತಿ ಸ್ಕೋಪಡಿತಾ ಇತ್ತು, ಕಾಯ್ತಾ ಇರ್ಲಿ ಆಮೇಲೆ ಬರ್ತೀನಿ ಅಂದ್ಬಿಟ್ಟು ಓಡ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್ 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 ಬಾಯ್. ಹೋಗ್ಬಿಟ್ಟು ನೋಡಿ ನಮ್ಮ ಅಜ್ಜಿ ಎಷ್ಟು ಆರಾಮ್ ಮಾತಾಡ್ತಾರೆ. ಫುಲ್ ಲಾಗ್ ಮಾಡಬೇಕು ನೋಡೋಣ. ನನ್ನ ಮಕ್ಳಿಗೆ ಹೇಳಿದ್ದೆ, ಅಮ್ಮ ಲಾಗ್ ಮಾಡ್ಕೊಳ್ಳಿ ಅಮ್ಮ ಜೊತೆ, ಅಜ್ಜಿ ಜೊತೆಲಿ ಅಂತ. ಬಾಯ್ ಬಾಯ್ ಬಾಯ್. ಸರಿ ಬಾಯ್. ಚೆನ್ನಾಗಿ ಹೋಗ್ಬಿಟ್ಟು ಬರುವ. ಅದಕ್ಕೆ ತಾನೇ ಕೇಳಿದ್ದು ನಾನು, ಅಮ್ಮ ಎಷ್ಟೊತ್ತಿಗೆ ಹೊರಡಬೇಕು ಏನು ಅಂದರೆ ಹೆಂಗಾಡಿ ಕೂದಲು ಸರಿ ಮಾಡ್ಕೊ. ನೋಡಿ ಹೆಂಗೆ ಕೂತವ್ರೆ ಒಬ್ಬರೇ ಕಾಯ್ಕೊಂಡು ನಾನು. ಹಾಯ್ ಹೇಳ ಎಲ್ರಿಗೂ ನಮಸ್ಕಾರ. ನನ್ನ ಮಗಳು ಕಾಯ್ಕೊಂಡು ಸುಸ್ತಾಗ್ಬಿಟ್ಟಿದ್ದೀನಿ. ನಾನು ಆವಾಗಲೇ ಕೇಳಿದ್ರೆ ನಾನು ಹೊರಡೋಕೆ 1 ಅವರ್ ಮುಂಚೆ ಹೊರಡು ಅಂತ ಹೇಳಬೇಕು, ಅದು ಹೇಳಲಿಲ್ಲ. ಹಾಂ ಸರಿ ಬಾ. ಈಗೇನು ಮಾಡೋದು? ನೋಡಿ, ನಾನು ನಮ್ಮಮ್ಮ ಮದುವೆ ಮನೆಗೆ ಹೋಗ್ಬೇಕಿತ್ತು. ಅದಕ್ಕೆ ಮುಂಚೆ ಒಂದು ಗೋಬಿ ತಿನ್ನೋಣ ಅಂತ ಪ್ಯಾಕ್ ಮಾಡಿಸ್ತಾ ಇದ್ವಿ. ಬಸ್ಮಿಸಾದ್ರಿ ವಣ್ಣನೇ ಕಾರಣ ಅಂತ ಹೇಳಿ, ಬಸ್ಮಿಸಾದ್ರಿ ವಣ್ಣನೇ ಕಾರಣ. ಆಮೇಲೆ ನೀವೇ ಕರ್ಕೊಂಡು ಬಿಡ್ಬಿಡ್ಬೇಕಾಯ್ತು ನನ್ನ. ಒಂದು ಗೋಬಿ ತಗೊಂಡಿದ್ದ ತಪ್ಪಿಗೆ, ಕೊಟ್ಟಿದ್ದ ತಪ್ಪಿಗೆ. ಚೆನ್ನಾಗಿದೆಯಕ್ಕ? ಆಯ್ತಾ ಮತ್ತೆ ಕೆಲಸ ಎಲ್ಲ? ಈಗ ನಾವು ಊಟ ಮಾಡ್ಕೊಂಡು ಮನಿಕೊಳ್ಳೋದು ಅಷ್ಟೇ. ಹೌದಾ, ಸರಿ ಬನ್ನಿ ಒಳಗಡೆ ಹೋಗೋಣ. ಇವನೇ ನೋಡಿ ನಮ್ಮ ಮದುವೆ ಗಂಡು. ಜೋರೇನೋ ಎಲ್ಲ ಸೆಲೆಬ್ರೇಷನ್ನು? ನೀನು ಇಷ್ಟ ಸೌಂಡ್ ಹಾಕ್ಬಿಟ್ಟಿದ್ಯಾ? ಇವರೇ ಮದುವೆ ಗಂಡು ನೋಡಿ. ಮದುವೆ ಮನೆ ಅಂತೂ ತುಂಬ ಚೆನ್ನಾಗಿ ಅಲಂಕೃತವಾಗಿತ್ತು. ಎಲ್ಲ ಅಪ್ಪ ಅಮ್ಮನಿಗೂ ಅದೇ ರೀತಿ ಅಲ್ವಾ, ತಮ್ಮ ಮಕ್ಕಳು ಮದುವೆ ಒಂದು ದೊಡ್ಡ ಕನಸಾಗಿರುತ್ತೆ, ಜೀವಮಾನದ ಕನಸಾಗಿರುತ್ತೆ. ಆ ರೀತಿ ಕನಸ್ಕೊಂಡವರಲ್ಲಿ ನಮ್ಮ ಅಕ್ಕನೂ ಒಬ್ಬಳು. ತನ್ನ ಮಗನ ಮದುವೆ ಮಾಡಬೇಕು ಅಂತ ಒಂದಿಷ್ಟು ವರ್ಷಗಳಿಂದ ಸಿಕ್ಕಾಬಟ್ಟೆ ಆಸೆ ಇಟ್ಕೊಂಡು ಕಾಯ್ತಾ ಇದ್ಲು. ಆ ದಿನ ಅಲ್ಟಿಮೇಟ್ಲಿ ಬಂದೇ ಬಿಡ್ತು. ಫೈನಲಿ ಆ ದಿನದಲ್ಲಿ ಅವಳು ತುಂಬ ಖುಷಿಯಾಗಿದ್ಲು. ಅದನ್ನು ನೋಡ್ಲಿಕ್ಕೆ ಬಹಳ ಸಂತೋಷ ಆಗ್ತಾಯಿತ್ತು. ಇವಾಗಿನ ಕಾಲದಲ್ಲಿ ಗಂಡು ಮಕ್ಕಳು ಮದುವೆ ಆಗೋದು ಸ್ವಲ್ಪ ಕಷ್ಟನೇ ಅಲ್ವಾ. ಮೊದಲೆಲ್ಲ ಹೆಣ್ಮಕ್ಳು ಮದುವೆ ಆಗೋದು ಕಷ್ಟ ಅಂತ ಹೇಳ್ತಿದ್ರು, ಇವಾಗ ಗಂಡು ಮಕ್ಕಳು ಮದುವೆ ಆಗೋದು ಕಷ್ಟ ಅಂತ ಕಾಲ ತಿರುಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಇನ್ನು ಇವರಿಬ್ಬರು ಸ್ನೇಹಿತರಂತೂ ಏನೋ ಗಳಸ್ಯ ಗಂಟಸ್ಯ ಅಂತಾರಲ್ಲ ಆ ರೀತಿ. ಅದಕ್ಕೆ ಅವರಿಬ್ಬರದ್ದು ಒಂದು ಫೋಟೋ ತಗೋತಾ ಇದ್ದೆ. ಇನ್ನು ನಮ್ಮ ಅಕ್ಕನ ಮನೆ ತೋರಿಸೋಣ ಅಂತ ಅಂದ್ಕೊಂಡೆ, ಅಷ್ಟರಲ್ಲಿ ಒಂದು ಪಾಪು ಬಂತು. ಈ ರೀತಿ ಮದುವೆ ಮನೇಲಿ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇನ್ನು ನಮ್ಮ ಅಕ್ಕನ ಮನೆ ತೋರಿಸ್ತೀನಿ ಬನ್ನಿ. ಮನೆ ತುಂಬ ಚೆನ್ನಾಗಿದೆ. ನಮ್ಮ ಅಕ್ಕ ತುಂಬ ವರ್ಷಗಳಿಂದನೇ ಮನೆ ಕಟ್ಸಿರೋದು. ನಮ್ಮ ಭಾವ ಕಟ್ಸಿದ್ರು ಆ್ಯಕ್ಚುಲಿ. ಇವಾಗ ನಮ್ಮ ಭಾವ ಇಲ್ಲ. ನಮ್ಮ ಅಕ್ಕ ಸಿಂಗಲ್ ಪೇರೆಂಟು. ಅವಳು ಸಿಂಗಲ್ ಪೇರೆಂಟ್ ಆದ್ರೂ ಮದುವೆ ಫಿಕ್ಸ್ ಆಗಿದ್ದಕ್ಕೂ ತುಂಬ ಕಮ್ಮಿ ಸಮಯ ಇತ್ತು. ಆ ಕಮ್ಮಿ ಸಮಯದಲ್ಲೇ ತುಂಬ ಬೇಗನೆ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಒಂದು ಪರ್ಫೆಕ್ಷನ್ನಾಗಿ ಮದುವೆನ ಮಾಡಿದ್ಲು. ತುಂಬಾ ಖುಷಿ ಅನ್ನಿಸ್ತು. ಅದ್ರ ಜೊತೆಗೆ ಅವಳಿಗೆ ಸಾಥ್ ಕೊಡಲಿಕ್ಕೆ ಅವಳ ಮಗಳು ಇದ್ದಾಳೆ. ಅವಳು ಸ್ವಲ್ಪ ಪ್ಯಾಷನೇಟ್. ಮನೆ ಅಂದರೆ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತೆಲ್ಲ ಡಿಸೈಡ್ ಮಾಡ್ಕೊಂಡು ಎಲ್ಲ ನೀಟಾಗಿ ರೆಡಿ ಮಾಡಿದ್ಲು. ಆದ್ರೂ ಮದುವೆ ಮನೆ ಅಂದರೆ ಸ್ವಲ್ಪ ಆಚೆ ಈಚೆ ಹಾಗೆ ಆಗುತ್ತಲ್ವ ಅಷ್ಟೇ. ಅದು ಬಿಟ್ಟರೆ ನಮ್ಮ ಅಕ್ಕನ ಮನೆ ನಿಜವಾಗ್ಲೂ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಪೇಂಟೆಲ್ಲ ಮಾಡಿಸ್ಕೊಂಡು ರೆಡಿ ಮಾಡಿಸಿದ್ರು. ಇದು 3 ಬೆಡ್ರೂಮ್ ಮನೆ. 3 ಬೆಡ್ರೂಮ್ ಅಂದರೆ ನೋಡಿ ಗೊತ್ತಿರುತ್ತಲ್ಲ, ಸ್ವಲ್ಪ ದೊಡ್ಡದಾಗೇ ಇರುತ್ತೆ ಮನೆ. ಇನ್ನು ದೇವ್ರ ಮನೆ ಇದು ಕೂಡ ಚೆನ್ನಾಗಿತ್ತು. 3 ಸ್ಟೆಪ್ಸ್ ದೇವ್ರ ಮನೆ ಕಟ್ಸಿದ್ದಾರೆ. ನಾನು ಇವ್ರ ಮನೆಗೆ ಹೋಗಿ ಸುಮಾರು ವರ್ಷಗಳೇ ಆಗೋಗಿತ್ತು, ಒಂದು 10 ವರ್ಷ ಆಗಿತ್ತು ಅನ್ನಿ. ಅದಕ್ಕೆ ನೆನಪಿಗೆ ಇರಲಿ ಅಂದ್ಬಿಟ್ಟು ಮನೆಯೂ ಕೂಡ ಒಂದು ವಿಡಿಯೋ ಮಾಡ್ಕೋತಾ ಇದ್ದೆ. TV ಆನ್ ಆಗಿತ್ತು. TV ನೋಡೋರು ಯಾರೂ ಇರಲಿಲ್ಲ. ನಾನು ಆವಾಗಲೇ ಹೇಳ್ದಂಗೆ ಇದು 3 ಬೆಡ್ರೂಮ್ ಮನೆ. ಚೆನ್ನಾಗಿದೆ, ಮನೆಯೂ ಚೆನ್ನಾಗಿತ್ತು. ಮನೇಲಿ ಎಲ್ಲವನ್ನು ನೀಟಾಗಿ ರೆಡಿ ಮಾಡಿ ಮದುವೆಗೆ ಅಂತಲೇ ಮದುವೆ ಮನೆ ಸಿದ್ಧವಾಗಿ ಇತ್ತು, ಅಲಂಕೃತವಾಗಿ. ಮದುವಣ ಗಿತ್ತಿ ಥರನೇ ಅದು ರೆಡಿಯಾಗಿತ್ತು. ಮದುವೆ ಮನೆ ಅಂದಮೇಲೆ ಐತಿ ತರಕಾರಿ ದಿನಸಿ ಎಲ್ಲ ತುಂಬಿ ತುಳುಕ್ತಾ ಇದ್ರೇ ಅದು ಮದುವೆ ಮನೆ ಅನ್ನಿಸ್ಕೊಳ್ಳೋದು. ಇನ್ನು ಅವ್ರ ಅಡುಗೆ ಮನೆ ನೋಡೋಣ. ಅಡುಗೆ ಮನೆಯೂ ಅಷ್ಟೇ ಸಿಂಪಲ್ಲಾಗಿ ಚೆನ್ನಾಗಿದೆ. ಏನದು ಜಾಗ ಜಾಸ್ತಿ ಚೆನ್ನಾಗಿದೆ, ತುಂಬ ಚಿಕ್ಕದಾಗಿಲ್ಲ. ನಮ್ಮ ಮೈಸೂರು ಮನೆ ಇದೆಯಲ್ಲ ಆ ರೀತಿ ಎಲ್ಲ ಪುಟ್ಟದಾಗಿಲ್ಲ, ತುಂಬ ಸ್ಪೇಸ್ ಚೆನ್ನಾಗಿದೆ. ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡಿಲ್ಲ ನಮ್ಮ ಅಕ್ಕ. ಬಾಕ್ಸ್ಗಳಂತೂ ಎಷ್ಟು ಚೆನ್ನಾಗಿ, ಎಷ್ಟು ದೊಡ್ಡ ಬಾಕ್ಸ್ಗಳು. ಅಷ್ಟು ಇಲ್ಲಿ ವೀಡಿಯೋದಲ್ಲಿ ಮಾತ್ರ ಚಿಕ್ಕದು ಕಾಣಿಸ್ತಿದೆ ಅಷ್ಟೇ. ಪ್ಲಾಸ್ಟಿಕ್ ಬಾಕ್ಸೆಲ್ಲ ಎಷ್ಟು ದೊಡ್ಡದೈತೆ ಅಂತೀರಾ. ಎಲ್ಲ ನೀಟಾಗಿ ಜೋಡಿಸಿದ್ಲು. ಬಟ್ ಯಾರ್ಯಾರು ಏನೇನು ಬೇಕು ಬರೋದು ತಗೊಳ್ಳೋದು ಹೋಗೋದು ಹಂಗೆ ಮಾಡ್ತಿರ್ತಾರಲ್ವ ಕೆಲಸ ಮಾಡುವಾಗ, ಅದಕ್ಕೆ ಸ್ವಲ್ಪ ಆಚೆ ಈಚೆ ಆಗಿತ್ತು ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ, ಚೆನ್ನಾಗಿತ್ತು ಮನೆ. ತುಂಬ ಚೆನ್ನಾಗಿದೆ.
ಹಳ್ಳಿಲಾದ್ರೂ ತುಂಬ ಚೆನ್ನಾಗಿ ಕಟ್ಸ್ಕೊಂಡಿದ್ದಾರೆ. ಇನ್ನು ಮತ್ತು ಹಳ್ಳಿ ಅಂದಮೇಲೆ ಗೊತ್ತಲ್ಲ ನಿಮಗೆ, ವಾಶ್ರೂಮ್ಸ್ ಹೆಂಗಿರುತ್ತೆ, ಕಡೆಯ ಇರುತ್ತೆ, ಒಂದು ತೊಟ್ಟಿ ಕಟ್ಸಿರ್ತಾರೆ, ನೀರು ತುಂಬಲಿಕ್ಕೆ ಟ್ಯಾಂಕ್ ಅಂತೀವಲ್ಲ ಅದು. ಇನ್ನೂ ಅವ್ರ ಮನೆ ಅದೇ ಥರನೇ ಇದೆ. ಇದನ್ನೆಲ್ಲ ನೋಡೋಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಇನ್ನು ತರಕಾರಿ ಎಲ್ಲ ಇಟ್ಟಿದ್ರೆ ಎಲ್ಲನೂ ಕ್ಲೀನ್ ಮಾಡಿ ಇಡಬೇಕಾಗಿತ್ತು. ನಾವು ಒಂದು ಸ್ವಲ್ಪ ಕೆಲಸಗಳನ್ನ ಮಾಡಿದ್ದೀವಿ, ಬಟ್ ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ನಾವು ತರಕಾರಿ ಎಲ್ಲ ಬಿಡಿಸ್ಕೊಡೋದು ಅದಕ್ಕೆಲ್ಲ ಸಹಾಯ ಮಾಡ್ತಾಯಿದ್ದೋ. ಇನ್ನು ಇವರು ನಮ್ಮ ದೊಡ್ಡಮ್ಮ ದೊಡ್ಡಪ್ಪ, ಅವರು ನಮ್ಮ ದೊಡ್ಡಮ್ಮನ ಅಪ್ಪ ಅಮ್ಮ ಅನಿಸುತ್ತೆ. ನಮ್ಮ ದೊಡ್ಡಮ್ಮನ ಮಗಳು ಇವಳು, ನಮ್ಮ ಅಕ್ಕ, ಇವರಪ್ಪ ಮತ್ತು ನಮ್ಮಪ್ಪ ಇಬ್ಬರೂ ಅಣ್ಣ ತಮ್ಮಂದರು, ಸ್ವಂತ ಅಣ್ಣ ತಮ್ಮಂದರು. ಅದರಿಂದ ಸ್ವಲ್ಪ ಹತ್ರ ಇವಳು ನನಗೆ. ಯಾರ ಮದುವೆಗೂ ಹಿಂದಿನ ದಿನ ಎಲ್ಲ ಹೋಗಿ ಅಟೆಂಡ್ ಮಾಡಿದವಳೆ ಅಲ್ಲ ನಾನು. ಫಾರ್ ದ ಫಸ್ಟ್ ಟೈಮ್ ಹಿಂದಿನ ದಿನವೇ ಹೋಗಿ ನಮ್ಮ ಅಕ್ಕನ ಮಗನ ಮದುವೆಗೆ ಅಟೆಂಡ್ ಮಾಡಿದ್ದೀನಿ. ಇಲ್ಲಿ ನಮ್ಮ ಹಿರಿಯರೊಬ್ಬರು ಖಾರದ ಪುಡಿ ಕ್ಲೀನ್ ಮಾಡ್ತಾಯಿದ್ರು. ಅದ್ರ ಜೊತೆಗೆ ನಮ್ಮ ಲೇಡೀಸ್ ಎಲ್ಲರೂ ಏನಂತ ಕಜ್ಜಾಯ ಬೇಯಿಸ್ತಾಯಿದ್ರು. ಬೆಳಿಗ್ಗೆಗೆ ದೇವ್ರು ತರೋದಿತ್ತು, ದೇವ್ರ ಪೂಜೆಗೆಲ್ಲ ಕಜ್ಜಾಯ ಬೇಕಾಗಿತ್ತು. ಅದ್ರ ಜೊತೆಗೆ ನಮ್ಮಮ್ಮ ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇದನ್ನೆಲ್ಲ ನೋಡೋಕ್ಕೆ. ಮದುವೆ ಮನೆ ಅಂದಮೇಲೆ ಹಿಂಗೆ ಎಲ್ಲರೂ ಸೇರಬೇಕು, ಎಲ್ಲರೂ ಸೇರಿ ಇವ್ರ ವಿಷಯನ ಗಾಸಿಪ್ ಮಾತಾಡ್ತಾ ಮದುವೆ ಮನೇಲಿ ಕೆಲಸ ಮಾಡ್ತಾಯಿದ್ದೆ. ನಾನಂತೂ ಕೇಳಿಸ್ಕೊತಾ ಇದ್ದೆ, ಎಷ್ಟು ಚೆನ್ನಾಗಿತ್ತಲ್ವ ಇದು ಅಂದ್ಬಿಟ್ಟು ಕೇಳಿಸ್ಕೊತಾ ಕೂತಿದ್ದೆ. ಆಮೇಲೆ ಹಂಗೆ ವೀಡಿಯೋ ಮಾಡಿಕೊಂಡೆ. ಅಕಸ್ಮಾತ್ ಇದು ಕಾಲ ಮೇಲೆ ಚೆಲ್ಲೋದು ಏನಾಯ್ತದೆ, ಕೈ ಮೇಲೆ ಕಾಲ ಮೇಲೆ ಚೆಲ್ಲಿದ್ರೆ ಜೋರಾಗಿ ಹೇಳಿ ಕೇಳ್ಸಂಗೆ ಬೊಕ್ಕೆ ಬರ್ತದೆ ಅಷ್ಟೇ. ಮದುವೆ ಮಾಡೋ ಬದಲಿಗೆ ಹೋಗ್ಬಿಟ್ಟು ಮಲ್ಕೋಬೇಕಾಯ್ತದೆ. ಇನ್ನು ಎಲ್ಲ ಕಜ್ಜಾಯ ಮಾಡ್ತಾಯಿದ್ರಲ್ವ, ಅದೊಂದು ವೀಡಿಯೋ ಮಾಡ್ಕೋತಾ ಇದ್ದೆ. ಎಷ್ಟು ಫಾಸ್ಟಾಗಿ ಇಬ್ಬರೂ ತಟ್ಟಿ ಕೊಟ್ಟಂಗೆ ನಮ್ಮಮ್ಮ ಬೇಯಿಸ್ತಾ ಇತ್ತು. ಇದೇ ರೀತಿ ಮನೆ ಅಂದಮೇಲೆ, ಫಂಕ್ಷನ್ಸ್ ಅಂದಮೇಲೆ ಹಿರಿಯರು ಇರಬೇಕು, ಚಿಕ್ಕ ಮಕ್ಳಿರಬೇಕು, ಕೀಟ್ಲೆ ಮಾಡೋರು ಇರಬೇಕು, ಗಂಡು ಮಕ್ಳಿರಬೇಕು, ಹೆಣ್ಮಕ್ಳಿರಬೇಕು. ಆವಾಗಲೇ ಮದುವೆ ಮನೆಗೆ ಒಂದು ದೊಡ್ಡ ಕಳೆ ಬರೋದು. ಏನಂತೀರಿ? ಈ ಥರ ಇದ್ದರೆ ಚಂದ ಅಲ್ವಾ? ಇನ್ನು ಇವಾಗ ರಾತ್ರಿ ಊಟದ ಸಮಯ. ಊಟ ಮುಗಿಸಿ ಆಮೇಲೆ ಉಳಿದ ಕೆಲಸ ನೋಡೋಣ ಅಂದ್ಬಿಟ್ಟು ಅಡುಗೆ ಎಲ್ಲ ರೆಡಿ ಇತ್ತು. ಎಲ್ಲರೂ ಫೈನಲಿ ಕೂತ್ಕೊಂಡು ಗಂಡಸ್ರದ್ದೆಲ್ಲ ಊಟ ಆಗಿತ್ತು. ಇನ್ನು ನಾವೆಲ್ಲ ಲೇಡೀಸ್ ಒಂದಿಷ್ಟು ಜನ ಬಾಕಿ ಉಳಿದಿದ್ದೋ, ನಾವೆಲ್ಲ ಊಟ ಮುಗಿಸ್ಕೊಳ್ಳೋಣ. ಊಟ ಆದಮೇಲೆ ಮುಂದಿನ ಕೆಲಸ ನೋಡೋಣ ಅಂದ್ಬಿಟ್ಟು ಮುಗಿಸ್ತಾ ಇದ್ದೀವಿ. ಚೆನ್ನಾಗಿತ್ತು. ನಾನು ನಮ್ಮಮ್ಮನ ಪಕ್ಕದಲ್ಲೇ ಕೂತಿದ್ದೆ. ನಮ್ಮಮ್ಮನ ಜೊತೆ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಾಧ್ಯನೋ ಅಷ್ಟೊತ್ತು ಜೊತೆಲಿರೋಣ ಅಂದ್ಬಿಟ್ಟು ಬರೋವರೆಗೂ ಆದಷ್ಟು ನಮ್ಮಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಮಾತಾಡಿಕೊಂಡು ಒಂದಷ್ಟು ನನ್ನ ಚಾನಲ್ ಬಗ್ಗೆನೂ ಮಾತಾಡ್ತಾಯಿದ್ದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಮಾಡ್ಕೊಂಡಿಲ್ಲ ಅಂತೆಲ್ಲ ಹೇಳ್ತಾಯಿದ್ದೆ. ಇನ್ನು ಊಟ ಎಲ್ಲ ಮುಗೀತು. ಊಟ ಆದಮೇಲೆ ನಾಳೆ ಬೆಳಿಗ್ಗೆ ದೇವ್ರು ತರಲಿಕ್ಕೆ ಬೇಗನೆ ಎದ್ದೇಳಬೇಕು ಅಂತ ಪ್ಲ್ಯಾನ್ ಇತ್ತು. ಅದಕ್ಕೋಸ್ಕರ ರಾತ್ರಿಯೇ ಪೂಜೆಗೆಲ್ಲ ರೆಡಿ ಮಾಡಿ ಇಡ್ತಾಯಿದ್ರು. ಅದಕ್ಕೆ ಹೇಳಿದ್ದು, ಈ ರೀತಿ ಹಿರಿಯರು ಒಂದಷ್ಟು ಜನ ಇದ್ಬಿಟ್ರೆ ಕೆಲಸ ಮಾಡೋದು ಟೆನ್ಷನ್ ಎಷ್ಟು ಕಮ್ಮಿ ಆಗುತ್ತೆ ಅಲ್ವಾ. ನನಗೂ ಗಾಡ್ ಗಿಫ್ಟ್ ಅನ್ನೋ ಥರ ನನ್ನ ಮಕ್ಕಳು ಕೆಲಸ ಮಾಡಿ ಮದುವೆ ಮಾಡುವಾಗಲೂ ಈ ರೀತಿ ಇರಲಪ್ಪ ಅಂತ ಕೇಳ್ಕೊಳ್ತೀನಿ. ನೋಡೋಣ ಟೈಮ್ಗೆ ಏನೇನಾಗುತ್ತೆ ಅಂತ. ಇವಾಗೆಲ್ಲ ಇವೆಂಟ್ ಮ್ಯಾನೇಜ್ಮೆಂಟು ಅದೆಲ್ಲ ಬಂದ್ಬಿಟ್ಟಿದೆ ಅಲ್ವಾ. ಅದೆಲ್ಲದಕ್ಕಿಂತ ಈ ರೀತಿ ಮನೇಲಿ ಎಲ್ಲರೂ ಸೇರಿ ಮದುವೆ ಕೆಲಸ ಎಲ್ಲ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಂತೀರಿ ಅಲ್ವಾ. ಇನ್ನು ರಾತ್ರಿ ಮಲ್ಗೋಕ್ಕೆ ಮುಂಚೆ ಎಲ್ಲ ಸಾರಿಸಿ ಗುಡಿಸಿ ರಂಗೋಲಿ ಹಾಕ್ತಾಯಿದ್ವಿ. ಆ್ಯಕ್ಚುಲಿ ನಾನೇ ರಂಗೋಲಿ ಹಾಕಿದ್ದು, ಅದಕ್ಕೆ ವಿಡಿಯೋ ಮಾಡ್ಕೋತಾ ಇದ್ದೆ. ಚೆನ್ನಾಗಿದೆಯಾ ರಂಗೋಲಿ? ಇನ್ನು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ದೇವ್ರ ಮನೆಯೆಲ್ಲ ರೆಡಿ ಮಾಡಿಟ್ಟಿದ್ರು. ಯಾಕಂದರೆ ದೇವ್ರು ತಂದು ಇಡಬೇಕಾಗಿತ್ತಲ್ಲ, ಅದಕ್ಕೆ ದೇವ್ರ ಮನೆಯೆಲ್ಲ ನೀಟಾಗಿ ರೆಡಿ ಮಾಡಿದ್ರು. ಇನ್ನು ನಾನು ದೇವ್ರು ತಂದಿದ್ದೆಲ್ಲನೂ ಲೈವ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಇಲ್ಲಿ ಹಾಕ್ಲಿಕ್ಕೆ ಹೋಗಿಲ್ಲ. ದೇವ್ರು ತಂದ ಮೇಲೆ ಹೆಂಗಿತ್ತು ವಿಡಿಯೋ, ಏನು ನಡೀತು ಅದನ್ನು ಮಾತ್ರ ಇಲ್ಲಿ ನಾನು ಆ್ಯಡ್ ಮಾಡ್ತಾ ಹೋಗಿದ್ದೀನಿ. ದೇವ್ರು ತಂದಿದ್ದ ವಿಡಿಯೋ ಎಲ್ಲ ನೋಡಬೇಕು ಅಂದರೆ ನೀವು ಲೈವ್ಗೆ ಜಾಯ್ನ್ ಆಗಿ ನೋಡಿ. ಬಟ್ ಅಲ್ಲಿ ವಿಡಿಯೋ ಕ್ಲಾರಿಟಿ ಬಂದಿಲ್ಲ. ಯಾರು ನನಗೆ ಲೈವ್ ಜಾಯ್ನ್ ಆದವರು ವಿಡಿಯೋ ಕ್ಲಾರಿಟಿ ಇಲ್ಲ ಅಂತ ಹೇಳಲಿಲ್ಲ, ಗೊತ್ತಾಗಲಿಲ್ಲ, ಕ್ಷಮಿಸಿ. ನೆಕ್ಸ್ಟ್ ಟೈಮ್ ಲೈವ್ ಮಾಡುವಾಗ ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ತೀನಿ. ಇನ್ನು ದೇವ್ರು ತಂದು ಇಟ್ಟ ಮೇಲೆ ಎಲ್ಲರೂ ಪೂಜೆ ಮಾಡಬೇಕಾಗಿತ್ತು. ಮದುವೆ ಹುಡುಗನೂ ಮಾಡ್ದ, ನಾನು ನಮ್ಮಮ್ಮ ಎಲ್ಲರೂ ಪೂಜೆ ಮುಗಿಸಿದ್ವಿ. ಈ ಥರ ದೇವ್ರಿಗೆ ಫಸ್ಟ್ ಪೂಜೆ ಸಲ್ಲಿಸಿ ಆಮೇಲೆ ಮದುವೆ ಕಾರ್ಯಗಳನ್ನ ಶುರು ಮಾಡೋದ್ರಿಂದ ದೇವರ ಆಶೀರ್ವಾದ ಇರುತ್ತೆ ಅಂತ ಒಂದು ನಂಬಿಕೆ. ಅದಕ್ಕೆ ಫಸ್ಟ್ ಈ ಕೆಲಸನ ಮುಗಿಸಿದ್ವಿ. ಹೋಗಿದ್ದೆ ಈ ಕೆಲಸಕ್ಕೋಸ್ಕರ. ಈ ಕೆಲಸ ತುಂಬ ಚೆನ್ನಾಗಾಯಿತು. ನೋಡಿ, ಶಾಸ್ತ್ರ ಮಾಡೋದ್ರ ಬಗ್ಗೆ ಗೊಂದಲ ಇದೆ. ಅದಕ್ಕೆ ಒಂದು ಡೀಪ್ ಡಿಸ್ಕಷನ್ ನಡೀತೈತೆ. ನನಗೆ ಕಂಟೆಂಟ್ ಸಿಗಲಿ ಅಂತ ಎಲ್ಲರೂ ಡೀಪ್ ಡಿಸ್ಕಷನ್ ನಡೆಸ್ತವ್ರೆ. ಊಟ ಅಂದ್ರೆ ನಮ್ಗೆ ಕೊಡ್ಬೇಕು. ಸ್ಲಿಪ್ಪರ್ ಎಲ್ಲ ತೆಗೆದು ಈ ಕಡೆ ಗುಡ್ಸಿ ಎಲ್ಲ ಊಟ ಮಾಡ್ತಾವ್ರೆ. ಎಲ್ಲ ಕೂತಾರ ಹೋಗಿದೆ ಈಗ
ಅವ್ರಿಗೆ ಹೇಳು ಇವ್ರಿಗೆ ಹೇಳು ಅದಲ್ಲ ನೀವೆಲ್ಲ ನಿಂತ್ಕೊಂಡು ಮಾಡ್ಬೇಕು. ಹ್ಞೂ ಕಣಕ್ಕ ಕರೆಕ್ಟ್ ನೀನು ಕರೆಕ್ಟ್ ಕಣ. ಹ್ಞೂ ಕಣಕ್ಕ ಹೈಕಮಾಂಡ್ ಆರ್ಡ್ರ್ ಇದ್ದಂಗೆ ನೀನು ಮಾತಾಡಕ್ಕ. ಶಿವನ್ಗೆ ಹೇಳು ಶಿವನ್ಗೆ ಹೇಳು ಅಂದ್ರೆ ಶಿವನ್ಗಲ್ಲ ರಕ್ಷಿತ್ ಹೇಳದೆ ವರ್ಷಿತ್ ಹೇಳದೆ ನೀನು ಹೇಳದೆಯ ನೋಡಿ ನೋಡಿ ಚಾಕ್ ಇಟ್ಕೊಂಡು ಹೆಂಗೆ ಮಾತಾಡ್ತಾರೆ ಭಯ ಆಯ್ತು. ಒಂದೇ ಆಂಗಲಲ್ಲಿ ನಿಂತ್ಕೊತಾರೆ ಅವರು. ಟೆನ್ಷನ್ ಹಾಕ್ಬೇಡ, ತಿಂಡಿ ತಿಂದ್ಬಿಟ್ಟು ಮಾತಾಡಿ ನಂಗು ಎಲ್ಲ ಚೆನ್ನಾಗಿ ಆಗಿದ್ದದೆ, ತಲೆ ಕೆಡಿಸ್ಬೇಡ. ನಾಷ್ಟ ಚೆನ್ನಾಗಿದ? ಪೀಸ್ ಬೇಕಾ? ಇನ್ನಿನ್ನ ಸ್ವಲ್ಪ ಹಾಕ್ಸ್ಕೊನಿ. ಓನ್ಲಿ ರೈಸ್ ನೋ ಪೀಸ್. ಹ್ಞೂ ಬರೋ ಮೋವಾ ಇನ್ನೊಂದು ಸ್ವಲ್ಪ ಹಾಕ್ಸ್ಕೊನಿ. ಹ್ಞೂ ಏ ಲೋಟ ಇಲ್ಲಿ ನೋಡ್ಗುರು ದಿಲೀಪ ಚೆನ್ನಾಗಿ ನೀರು ಬಿಟ್ಕೊಡು. ಹಿಡಿದ್ರು ಇನ್ನು ತಿಂಡಿ ಎಲ್ಲ ಮುಗಿಸಿ ನಾವು ಹೋಗಿದ್ದು ಅವರ ಗ್ರಾಮ ದೇವತೆ ಚಿಟ್ಕ್ಯಾತ್ನಳ್ಳಿ ಅಮ್ಮನ ಪೂಜೆ ಮಾಡ್ಕೊಂಬರ್ಲಿಕ್ಕೆ. ಮದುವೆ ಹುಡುಗ ಹೋಗಿ ಗ್ರಾಮ ದೇವರ ಆಶೀರ್ವಾದ ತಗೋಬೇಕು ಅಂತ ಅವ್ರ ಜೊತೆ ಹೋಗಿ ಪೂಜೆಗೆ ರೆಡಿ ಮಾಡ್ಕೊಡೋಣ ಅಂದ್ಬಿಟ್ಟು ಹೋಗಿದ್ದೆ. ಕರೆದಿದ್ರು ಬನ್ನಿ ಆಂಟಿ ನೀವು ಅಂದ್ಬಿಟ್ಟು ಅದಕ್ಕೆ ಹೋಗಿದ್ದೆ. ಆ ದೇವರು ಮದುವೆ ಹುಡುಗಂಗೆ ಮಾತ್ರ ಅಲ್ಲ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ವಿಡಿಯೋ ನೋಡ್ತಾ ಇದ್ದೀರಾ, ತುಂಬ ಖುಷಿಯಾಯಿತು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋ ತುಂಬ ಕಲರ್ಫುಲ್ಲಾಗಿ ಇರುತ್ತೆ. ಏನಕ್ಕಂದರೆ ಹಳದಿ ಶಾಸ್ತ್ರ, ಇನ್ನೂ ಕೆಲವು ಶಾಸ್ತ್ರಗಳಿರುತ್ತೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ನಾನು ಮುಂದಿನ ವಿಡಿಯೋಗೆ ಕಾಯ್ತಾ ಇರ್ತೀನಿ ಅಂತ ನಂಬಿಕೆ ಇಟ್ಕೊಂಡು ಹೋಗಿ ಬರ್ತೀನಿ. ಧನ್ಯವಾದಗಳು ನಿಮ್ಮೆಲ್ಲರಿಗೂ.